ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಎಲ್ಲ ಚಾಲಕರಿಗೆ ನಮಸ್ಕಾರ. ಏನೋ ಜಾರಿನಗರಿಂದ ಡ್ರೈವರ್ದು ಸಮಸ್ಯೆ ಆಯಿತು, ಆಫೀಸು ಸರ್ವಿದು ಆಫೀಸ್ ಹೋಗ್ಬಿಟ್ಟು ಮಾತಾಡಿದ್ರೆ ಅವ್ರಿಗೆ ಹೇಳಿದ್ದಾರೆ. ನಮಸ್ಕಾರ, ನಾನು ಆಟೋ ತಗೊಂಡೆ ಹೊಸದು ನ್ಯೂ ಗಾಡಿ. ಅವ್ರೇನಾದರೂ ತಗೋವಾಗ 280 ಅಂತ ಹೇಳಿದ್ರು, ಆಮೇಲೆ 285 ಅಂತ ಹೇಳಿದ್ರು. ಇವಾಗ ಫೈನಾನ್ಸ್ ಎಲ್ಲ ಕಟ್ತಾಯಿದ್ದೀನಿ 3 ತಿಂಗಳಿಂದ. ಇವಾಗ ಹೋದ್ರೆ ಆಫೀಸ್ಗೆ ಬ್ಯಾಲೆನ್ಸ್ ಸಿಕ್ಕಿದ್ದೆ. ನಾನು ಒಂದು 20,000 ಕೊಟ್ಬಿಟ್ಟು ಆಮೇಲೆ ಏನು ಮಾಡಿದ್ರೆ ಕೊಟ್ಬಿಟ್ಟು ಅವ್ರು ಏನು ಹೇಳ್ತಿದ್ದಾರೆ 295 ಅಂತ ಹೇಳ್ತಾ ಇದ್ದಾರೆ ಇವಾಗ. ಆಮೇಲೆ ನಾನು 2-3 ಸಲ ಕೇಳ್ದೆ, ಇಲ್ಲ ಸರ್ ಅಷ್ಟೇ ಹೇಳಿದ್ದೀರಂದರೆ ಅವ್ರು ಕೇಳ್ತಾ ಇಲ್ಲ. ಆಮೇಲೆ ನಾನೇನು ಮಾಡಿದೆ, ಸಂಘ ಅವ್ರಿಗೆ ಕರೆದಿದ್ದೆ ನಾನು. ಅವ್ರು ಇಮಿಡಿಯೇಟ್ ಬಂದುಬಿಟ್ರು. ಬಂದ ತಕ್ಷಣ ಏನಂತ ಕೇಳಿದ್ರು, ವಿಚಾರಿಸಿದ್ರು ನನಗೆ. ನಾನು ಹೇಳಿದೆ ಈ ಥರ ಅಂತ ಹೇಳಿದೆ. ಆಮೇಲೆ ಇವ್ರು ಹೋಗಿ ಮಾತಾಡಿದ್ರು. ಇವ್ರಿಗೂ 295 ಹೇಳಿದ್ರು. ಆಮೇಲೆ ಇವ್ರು ಸ್ವಲ್ಪ ಆಕ್ಷನ್ ತಗೊಂಡಿದ್ದಕ್ಕೆ ಆಮೇಲೆ ಅವರು 285 ಕೊಡಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಇದು ಬಂದ ತಕ್ಷಣ ಸಾಲ ಇತ್ತು. ಡಾಕ್ಟರ್ ಅಂಬೇಡ್ಕರ್ ಚಾಲಕ ಸಂಘಟನೆಯಿಂದ ಇದರಲ್ಲಿ ಸೇರ್ಕೊಂಡ್ಬಿಟ್ರೆ ಒಳ್ಳೆಯ ಲಾಭ ಇದೆ, ನಮಗೇನು ರಿಸ್ಕ್ ಬರಲ್ಲ. ಮುಂದೆ ಸೇರಿದರೆ ಸೇರಿ, ಚೆನ್ನಾಗಿದೆ ಇದು. ನೋಡಿ, ಡ್ರೈವರ್ಗಳಿಗೆ ಎಲ್ಲರಿಗೂ ಹೇಳ್ತೀವಿ ನಾವು, ಈ ಥರ ಶೋರೂಮಲ್ಲಿ ಹೋಗಿ ಗಾಡಿ ತಗೊಳ್ಳಿ ಅಂತ ಎಲ್ಲರಿಗೂ ಹೇಳಿದ್ರೆ ಯಾರೂ ಕೇಳಲ್ಲ. ಎಲ್ಲ ಡೀಲರ್ಗಳು ಹತ್ರ ಹೋಗ್ತಾರೆ ಗಾಡಿ ತೊಗೊಳಕ್ಕೆ. ಅವ್ರು ಯಾಮಾರಿಸ್ತಾರೆ. 2,90,000, 2,85,000 ಈ ಥರ ಎಲ್ಲ ಹಾಕಿ ಡ್ರೈವರ್ಗಳಿಗೆ ಯಾಮಾರಿಸ್ತಾರೆ. ಎಲ್ಲರೂ ನಾವು ಹೇಳ್ತೀವಿ, ಶೋರೂಮಲ್ಲಿ ಹೋಗಿ ವಿಚಾರಿಸಿ ಏನು ರೇಟ್ ಇದೆ ಗಾಡಿ ಬಗ್ಗೆ ಅಂತ. ಯಾರೂ ಕೇಳಲ್ಲ. ಎಲ್ಲ ಡ್ರೈವರ್ಗಳು ಏನು ಮಾಡ್ತಾರೆ, ಹೋಗಿ ಅಲ್ಲೇ ಡೀಲರ್ ಹತ್ರ ಹೋಗ್ತಾರೆ. ಅವರೇ ಆಫೀಸಲ್ಲಿ ಶೋರೂಮಲ್ಲಿ ಹೋಗಿ ತಗೊಳಕ್ಕೆ ಹೋದರೆ ಅವರೇ ಎಲ್ಲ ಮಾಡಿಕೊಡ್ತಾರೆ. ನಿಮಗೆ FC ಇನ್ಶೂರೆನ್ಸು ಎಲ್ಲ ಅವ್ರ ಕಡೆಯಿಂದನೇ ಮಾಡಿಕೊಡ್ತಾರೆ. ಪರ್ಮನೆಂಟು ಎಲ್ಲ 2,067,000 ರೂಪಾಯಿ ಗಾಡಿ ರೇಟು, ಒರಿಜಿನಲ್ ರಿಯಲ್ ರೇಟ್ ಅದು. ಎಲ್ಲ ಹೋಗಿ ಯಾಕೆ ಮಾಡ್ಕೊತೀರಾ? ಇಲ್ಲ ನಿಮಗೆ ಗೊತ್ತಿಲ್ವಾ? ಬಟ್ ಸಂಘದಲ್ಲಿ ಇದ್ದರೆ ಡ್ರೈವರ್ಗಳ ಹತ್ರ ವಿಚಾರಿಸ್ಕೊಳ್ಳಿ, ಸಂಘದಲ್ಲಿ ಗೊತ್ತಾಗತ್ತೆ ಶೋರೂಮಲ್ಲಿ ಏನು ರೇಟ್ ಇದೆ ಅಂತ. ಇವ್ರಿಗೆ ಬಂದುಬಿಟ್ಟು 285 ಹೇಳ್ಬಿಟ್ಟು 295 ಹಾಕಿದ್ರು ನಿಸರ್ಬಿಗೆ. ನಾವೆಲ್ಲ ಹೋಗಿ ಮಾತಾಡಿದ್ದಕ್ಕೆ ಇವಾಗ 285ಕ್ಕೆ ಹಾಕಿದ್ದಾರೆ, ಒಪ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಡೈರೆಕ್ಟಾಗಿ ಶೋರೂಮ್ಗೆ ಹೋಗಿ ವಿಚಾರಿಸಿ, ನಿಮಗೆ ಗೊತ್ತಿಲ್ಲ ಅಂದರೆ, ಇಲ್ಲ ಗೊತ್ತಾಗಲಿಲ್ಲ ಶೋರೂಮ್ಗೆ ಹೋಗೋಕ್ಕೆ, ಡ್ರೈವರ್ಗಳು ಸಂಘದಲ್ಲಿ ಯಾರನ್ನ ಇರ್ತಾರೆ ಅವ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಏನಿದೆ ರೇಟು ಹೆಂಗೆ ಅಂತ. ಆಮೇಲೆ ನೀವು ಹೋಗಿ ತಗೋಬೋದು. ಶೋರೂಮಿಂದನೇ ನಿಮಗೆ FC ಇನ್ಶೂರೆನ್ಸು ಪರ್ಮೆಂಟು ಎಲ್ಲ ಮಾಡಿಕೊಡ್ತಾರೆ. ಏನು ಮಾಡಲ್ಲ ಅಂತೇನಿಲ್ಲ, ಡೀಲರೇ ಮಾಡಬೇಕಂತೇನಿಲ್ಲ, ಶೋರೂಮಿಂದನೂ ಮಾಡಿಕೊಡ್ತಾರೆ.